ನೋಡ್ರಿ ಈ ತರ ನಾವು ಸಜ್ಜು ಮಾಡೇವಿ ಎಲ್ಲಾ ರೊಟ್ಟಿ ಪಲ್ಯ ಗಿಲ್ಲೆ ಎಲ್ಲಾ ಸಂಜೆ ಹೊತ್ತಿನ ಊಟ ಐತಿ. ರೊಟ್ಟಕ್ ರೇಟ್ ಅದಾವು ನಮ್ ಉತ್ತರ ಕರ್ನಾಟಕ ಮಂದಿ ಆದ್ರ ಕರೆ ನಾವು ರೊಟ್ಟಿ ಇಲ್ಲಾರ ಕೆಲಸ ಇಲ್ಲ ಹೇಳ್ಬೇಕಂದ್ರ. ರೊಟ್ಟಿ ತೋರಿಸ್ರಿ ದೊಡ್ಡ ಚಪಾತಿ ನೋಡ್ರಿ ದೊಡ್ಡ ಚಪಾತಿ ಚಪಾತಿ ದೊಡ್ಡ ಚಪಾತಿ ರೀ ಈ ವರ್ಷ ಕುಂಭಮೇಳಕ್ಕೆ ನಾವು ಹೋಗಂಗಿಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಹೊಂಟಿವಿ, ಅದು ನಮ್ ಪುಣ್ಯ. ನಾವು ಹೊಂಟಿವಿ, ನೀವು ಬರ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಜೈ ಶ್ರೀ. ಚಪಾತಿ ಇವಾಗ ರಾಕಿಲ್ಲ ಅಂತ್ರಿ ರಗಡ ಕೋಟಿ ಹಾಕಿ ಹಾಕೈತಿ ನೋಡ್ರಿ. ನಾವೆಲ್ಲಾ ಹೊಂಟಿ ಇವತ್ತು ಪ್ರಯಾಣ ಕೊಂಡ್ಬಿಟ್ಟೇವಿ. ಈಗೆಲ್ಲಾ ರೆಡಿ ಆಗಿಬಿಟ್ಟದ. ಈಗ ಈಗೆಲ್ಲಾ ಲಗೇಜ್ ಇಡಾಕತ್ತೇವ್ರಿ. ಇನ್ನೇನು ಒಂದ್ ಹೋಗ್ತೇವ ಈಗ. ಫುಲ್ ಎಲ್ಲಾ ಮಂದಿ ಗರಲ್ ಆಗ್ಬಿಟ್ಟತಿ. ಎಲ್ಲಾ ಸರ್ ಅದಾರ ಇಲ್ಲಿ, ಎಲ್ಲಾ ನಮ್ ಪ್ಲೇಸ್ ಅದಾರ ಆಲ್ಮೋಸ್ಟ್. ಇನ್ನೇನು ಕಲರ್ ಚೆನ್ನಾಗ ಹೋಗ್ತೇವೆ ಈಗ. ಪಾಟ್ನ ಏರಿ ಇವ ಹುಚ್ಚ, ಎಲ್ಲಾದ್ರೂ ಹುಚ್ಚ ಹೇಳ್ಬೇಕ ಹುಚ್ಚ. ನೋಡ್ರಿ ನಮ್ಮ ಗಿಡ್ಡ ಫುಲ್ ಕಾಮಿಡಿ ಏನ್ ಹೇಳ್ಬೇಕಾದ್ರೆ ಫುಲ್ ಇವ ಎಲ್ಲ ರೆಡಿ ಆಗ್ಯಾರ ನಮ್ಮ ಮಂದಿ. ಆಲ್ಮೋಸ್ಟ್ ಈಗ ಎಲ್ಲಾರು ಡಿಂಗ್ ಆಗ್ಯಾರ ಅಂತ್ರಿ ಗುರುವೆ. ಹೋಗ್ರಿ ಸ್ವಲ್ಪ ರೊಕ್ಕ ಸ್ವಲ್ಪ ಎಲ್ಲ ನಮ್ಮ ಗೆಳೆಯ ಬಾಂಧವರು ಮಹಾಕುಂಭ ಮೇಲೆ ಕುಂಟಿದ್ದಾರೆ. ಹೋಗಿ ನಿಮ್ಮ ಪ್ರಯಾಣ ಸುಖವಾಗಿರಲಿ, ಆರಾಮಾಗಿ ಬರ್ರಿ. ನಮ್ ಡ್ರೈವರ್ ಸಾಹೇಬ್ರ ಎಲ್ಲಾರ ಎಣ್ಣಿಗೆ ನೋಡಿಬ್ಯಾಡ್ರಿ ಅಂತ ಕಾಲ್ ಮಾಡ. ಎಲ್ರು ಆರಾಮಾಗಿ ಹೋಗಿ ಬರ್ನಿ. ಹ್ಯಾಪಿ ಜರ್ನಿ. ಹೋಗ್ತಾರೆ. ಆದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಪ್ರಯಾಗ್ರಾಜ್ ಹೊಂಟಿದ್ದಾರೆ. ಎಲ್ರು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾ ರೆಡಿ ಮಾಡಿದ್ರೆ ಗ್ಯಾಸ್ ಗೀಸ್ ಎಲ್ಲಾ ತಗೊಂಡಿವಿ. ಈಗ ಮುಂದೆ ಬರೋರ್ ಮಂದಿಗೆ ಏನ್ ಹೇಳ್ತೀರಿ? ಈಗ ಬರ್ಲಾರ ಮಂದಿಗೆ ಮುಂದೆ ನೋಡುದು ನಿಮ್ಗೆ. ಈಗ ಬರ್ರಿ ನೋಡ್ರಿ. ಈಗ ಟ್ರಾಫಿಕ್ ಫುಲ್ ಆಗುತ್ತೆ ಅಷ್ಟೇ. ಏಕಾಗತ್ತಾರ್ರಿ ಏನ ಹೊಂಟೇವ್ರಿ ಮಾಲಕ್ರಿ. ಎಲ್ಲಾ ಸರಿ ಆಗತ್ತಲ್ರಿ? ಎಲ್ಲಾ ಸರಿ ಐತ್ರಿ? ಎಲ್ಲಾ ಸರಿ ಆಗೈತಿ. ಜಾಗ ಕಡಿಮೆ ಆಗೈತಿ, ನಿಮ್ ಮಂದಿ ಜಾಸ್ತಿ ಆಗೈತಿ. ನೀವ್ ಜಾಸ್ತಿ ಆಗೋದ್ರಲ್ರಿ? ಈಗ ಜಾಸ್ತಿ ಆದ ಮಂದಿ ನಡುವೆ ಇಳಿಸುದ. ನಾವೀಗ ನಾಗ್ಪುರ ಅಂತ ಹೊಂಟೇವ್ರಿ. ಈಗ ಚಾ ಕುಡಿಯತ್ತೇವಿ. ಈಗ ನಶಿನಾಗ ಆಗ್ಯದ. ತಂಡಿ ಅಂತೂ ಭಾಳ ಹೆವಿ ಅದ. ಇಲ್ಲಿ ಚಾ ಕುಡಿಯತ್ತರಿ. ತಂಡಿ ಕಿತ್ಕೊಂಡು ಹೋಗ್ಕದಂತೇಳಿ ಕಾಲೇನು ತೋರ್ಸಕ್ ಆಗಲ್ಲಾಗ್ಯದ್ರಿ. ಈಗ ಒಂದ್ ಚಾ ಬಿಟ್ಟಲ್ಲಿ ಎರಡು ಚಾ ಒಳಗ್ ನಿಂತೀವಿ. ಇವ್ರು ನಮ್ಮ ಸಂಗಮ್ ಪ್ರಿಂಟ್ ಮಾಲಕರು. ಸ್ವಲ್ಪ ಈಗ ಹೋಗಿ ಹೊಲಕ್ಕೆ ಗೊಬ್ಬರ ಹಾಕಿ ಬಂದಾರ. ಇವ್ರು ನಮ್ಮ ಸಿದ್ದು ಲೆಮಿನೇಷನ್ ಸಿದ್ದು ಅನ್ನೋರ್ ಅಂತೇಳಿ. ಹೇಳ್ರಿ ಸಿದ್ದೋನ, ಹೆಂಗೈತಿ ನಿಮ್ಮ ಅಭಿಪ್ರಾಯ? ಏನ್ ಅಭಿಪ್ರಾಯ ಏನಿಲ್ಲ ಮರ. ಬ್ಯಾಸರ ಆಯ್ತು ಗಾಡಿ ಗಾಡಿ ನಮ್ಮ ಮಾಲಕರ ಬಗ್ಗೆ ಕೇಳಿ ಬರ್ರಿ. ನಾಷ್ಟ ಮಾಡ್ಸ್ರಪ್ಪ, ಹೊಟ್ಟೆ ಐತಿ. ಏನ್ ಹೊಟ್ಟೆ ಎಲ್ಲಾರು ಹೊಟ್ಟೆ ಐತ್ರಿ. ಮತ್ ಹಿಂಗಾಗಿ ಬಡವ್ರ ನಾಷ್ಟ ಮಾಡ್ರಿ, ನಾಷ್ಟ ಮಾಡ್ತೀರಿ. ನೋಡಿ ಹಿಂಗಾಗೈತಿ. ರವಿ ಕುಡಿ ಬೇಡ ಸೇರಿಲ್ಲ. ಈಗ ನಮ್ಮ ರವಿ ಅಣ್ಣ ಒಂದೆರಡು ಮಾತು ಮಾತಾಡತ್ತಾರ. ಪ್ರಯಾಗರಾಜಿಗೆ ಬಂದಿವಿ ನಾವೆಲ್ಲ. ಈಗ ನಮ್ಗ ಏನ್ ಸಂಡಾಸ್ಕ ಬರೋಬ್ಬರಿ ಆಗೋಗ್ತಿಲ್ಲ. ಎಲ್ಲ ನಿನ್ನೆ ಗಾಂತಂಗ್ ತಿಂದಿವಿ ಚಪಾತಿ ಗಿಪಾತಿ. ಸಂಡಾಸ್ಕ ಹೋಗ್ತಾರೆ. ಇದೆಲ್ಲ ಪೈಖಾನಿನೇ ಇಲ್ಲ.
ಆ ಸಂಘ ಮಾಡಕ್ಲ ಸೆರೆ ಹುಣಿ ಅಂತ ಕುಡ್ದಾರ ಆದ್ರ ಇದನ್ನ ಮಾಡಿಲ್ಲ ಅವ್ರು ಸಣ್ಣ ಸಣ್ಣಗಿಲ್ಲ ಅವ್ರು ಊಟ ಮಾಡಿಲ್ಲ ಎಲ್ಲಿ ಬರ್ಬೇಕದ ಈ ಅದಕ್ಕೆ ಮುಂದ ನಾಷ್ಟ ಮಾಡ್ತೀವಿ ಬಿಸಿ ಬಿಸಿ ನೆಚ್ಚು ಹೊಳಿಸಿ ಮಧ್ಯಾಹ್ನ ಸಣ್ಣಸ್ ಮಾಡಿಸ್ತೀವಿ. ನಾಗ್ಪುರ್ ಟೋಲ್ಗೇಟ್ ಅಲ್ಲಿ ಗಾಡಿ ಸೈಡ್ ಹಾಕಿ ನಾಷ್ಟ ತಯಾರಿ ಮಾಡ್ತಾ ಇದಾರೆ ನಮ್ ಬ್ರದರ್. ನೋಡಮ್ ಬರ್ರಿ, ಮುಂದ್ ಬರ್ರಿ ಅನ್ನಾರ. ನಮ್ಮ ಎಸ್ ವಿ ಅವರು ಟಮಾಟೆ ಹಣ್ಣು ಕೊಯ್ತಾ ಇದಾರೆ. ಓ ಶ್ರೀಶೈಲರ್ ಈ ಕಡೆ ನೋಡ್ರಿ, ನಮ್ಮ ಮಾಲಕ ಇಲ್ಲಿ ಕುಂತಾರ ನೋಡ್ರಿ. ಮಾಲಕ ಐತ್ರ ಹಾ ಎಲ್ಲಾ ಸೆಟ್ಲ್ ಆಗೈತ್ರಿ. ಅನ್ನಾರ ಸ್ವಲ್ಪ ನಾಷ್ಟ ಕರೆಕ್ಟ್ ಮಾಡ್ರಿ. ನಿಮ್ ನಮ್ಕೊಂಡ್ ಇಲ್ಲಿ ತನ 11 ಮಂದಿ ಅದಾರ. ಕ್ಯಾಮ್ರಾ ಹಾಕ್ಬಿಡ್ರಿ ಒಳಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ರಿ. ನಿಮ್ಗೆ ಏನಾದ್ರು ಕ್ಯಾಮ್ರಾ ಹೊಟ್ಟೆ ಬಿಟ್ಬಿಡ್ರಿ ಒಳಗ. ಹೇಳ್ರಿ ಸರ ಹೆಂಗೈತ್ ಪ್ರವಾಸ ಏಟ್ ನೋಡ್ರಿ ಚಿಕ್ಕರ್ ತಿನ್ನಾಕತ್ತೀವಿ ನಾವು. ಮತ್ತೇನೇನ್ ತಂದಿರಿ ಸರ, ಏನ್ ಹೆಂಗ್ ನಡೆದೈತ್ರಿ ಪ್ರವಾಸ, ಹೆಂಗೈತಿ ಜರ್ನಿ, ರೋಡ್ ಎಲ್ಲಾ ರೋಡ್ ಎಲ್ಲ ಚಲೋ ಇತ್ತು. ಯಾರ ಗಾಡಿ ಕಾಲ ಹೊತ್ತಕ್ಕೆ ಯಾರೋ ಯಾರು ಕಾಲ ಹೊತ್ತಿಲ್ಲ, ಗೊತ್ತಾಗ್ಲಿಲ್ಲ. ಮಾಡಿಸ್ರಿ ಅಂತ ಹೇಳಿದ್ರು. ಆ ಮಾತೇನ್ ನೆನಪೈತು ಇಲ್ಲ ಅಂತ ಕೇಳಿದ್ರು. ಹೇಳ್ರಿ ಯಾತ್ರೆ ಯಾರಿಗೆ ಊಟ ಮಾಡಿಸಿ ಏನೇನ ಮಾಡ್ತೀನಿ ಅಂದಿದ್ರಿ? ಇಲ್ಲ ಸಂಘ ಮಾಲಕ್ ವಾಟಸ್ ತಂದಿದ್ರೆ ಸಣ್ಣ ಸಬ್ರವಲ್ ತಂದಿದ್ರ. ಈಗ ತಿನ್ನಿಂದ ಸಣ್ಣಸ್ ಮಾಡ್ತಾರ ಕೇಳು ಮಂತ. ಇಲ್ಲ ನಾಷ್ಟ ಮಾಡಿದ್ ಒಂದ್ 2 ತಾಸ್ ಬಿಟ್ಟಿನ್ ಸಣ್ಣಸ್ ಬರ್ತಂತ ಅವ್ರಿಗೆ. ಇನ್ನೊಂದು ನಮ್ಮ ಸಿದ್ದು ಮಾಲಕರ ಇಷ್ಟು ಟೆನ್ಷನ್ ಒಳಗು ಅವ್ರ ಹುಡುಗಿ ಜೋಡಿ ಮಾತಾಡ್ಕೊಂಡು ಕುಂತಾರಂತಂದ್ರೆ ಇವ್ರು ಯಾವ ನಮೂನಿ ನೆತ್ತಿಗಡಿ ಇರ್ಬೋದು ಅಂತೇಳಿ ನೀವೇ ಊಹಿಸಬಹುದು. ಹೇಳ್ರಿ ಸಿದ್ದನ. ಏನ್ ಹೇಳ್ಬೇಕು ಕುಮಾರ, ನಾ ಎಲ್ಲ ವಾಟಸ್ ಅಡಿಗೆ ಮಾಡಿ ಹಾಕ್ರಿ ನನಗೆ. ಮನಿ ಮಾಡ್ರಿ ವಾಟ್ ಏನಾರ ಇಲ್ಲ ವಾಟಸ್ ನಮಗೆ ಸಿಕ್ಕಾಪಟ್ಟೆ. ಇವತ್ತ ಕಾಶಿ ಹೊಂಟಿವ್ರಿ. ಬೆಳಗಿನ ವೇಳೆ ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸರಿಯಾಗಿದೆ. ನಮ್ಮ ಸಂಘ ಮಾಲಕರ ಮೇನ್ ರೀ ನಮಗ. ಯಾಕಂದ್ರೆ ನೀನೆ ಒಟ್ಟು ಸಣ್ಣಸ್ ಆಗಿದ್ದಿಲ್ಲ. ಇವತ್ತ ಮಳೆಗೆ ಎದ್ ಬಿಟ್ಟಾರ, ಸಣ್ಣಸ್ ಕ್ಲಿಯರ್ ಆಗೈತೆ ಅಂತ. ಅದು ಒಳ್ಳೆ ದಿನ ಅಂತ ತಿಳ್ಕೊಂಡೇವ್ ನಾವು. ಗಂಗಾ ನದಿ ಕಡೆ ಹೊಂಟೇವ್ರಿ. ದೂರ ಆಗತ್ತ, 5 ಕಿಲೋಮೀಟರ್ ಆಗತ್ತಂತ ಹೊಂಟೇವ್ರಿ. ಇನ್ನು ಗಾಡ್ಯಾಗ ಉಪ್ಪು ನೋಡಿ, ಉಪ್ಪು ಕರೆಕ್ಟ್ ಆಗೈತಿ. ಶ್ರೀಶೈಲ್ ಮಾಡತ್ತಾನ. ಮತ್ತೆ ಸಾಂಬಾರ್ ಆಗತ್ತೆ ಟೇಸ್ಟ್ ಮಾಡ್ತಾರೆ ಇವ್ರು. ಅವಲಕ್ಕಿ ಹಾಕ್ಬೇಕು ಅನ್ಸುತ್ತೆ. ಸಂಗು ಮಾಡಕ್ರಿ ಏನ್ ಹೇಳ್ತೀರಿ? ಏನಿಲ್ಲ, ಈಗ ನಾವು ಹೊಂಟೇವ್ರಿ ಕಾಶಿ ಟೆಂಪಲ್ ನೋಡಕ. ಜಳಕ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಜಳಕ ಈಗ ಮಾಡ್ಕೊತೀವಿ. ಈಗ ಜಳಕ ಮಾಡ್ಕೊಂಡು ನೋಡ್ರಿ ಒಂದು ಲಪ್ಟಾಪ್ದಾಗ ಮಾಡ್ಕೊಂಡು ದರ್ಶನ ನೋಡ್ರಿ. ಈಗ ನಾವು ಕಾಶಿ ಹೊಳಿ ಅಂತ ಬಂದೇವಿ. ಇಲ್ಲೆಲ್ಲ ನೀರು ಆಲ್ಮೋಸ್ಟ್ ಬತ್ತದ. ಇಲ್ಲಿ ಇನ್ನು ಇಲ್ಲಿ ಗಂಗಾ ನದಿನೂ ಮುಂದೆ ಅಲ್ಲೈತಿ. ಈಗ ನಾವು ಜಳಕಕ್ಕೆ ಅಲ್ಲಿ ಹೊಂಟೇವಿ. ಯಾಕಂದ್ರೆ ನಾವು ಆ ಕಡೆಯಿಂದ ಬಂದಿಲ್ಲ, ರಶ್ ಇರೋ ಕಾರಣ ನಾವು ಈ ಕಡೆ ಬಂದೀವಿ. ನೋಡ್ರಿ ನಾವು ಕಾಶಿ ಈಚೆ ಕಡೆ ದಂಡಿಗೆ ಅದೀವಿ. ಇದೆಲ್ಲ ಏನ ಸುತ್ತಾರ ಆಲ್ಮೋಸ್ಟ್ ಎಲ್ಲ ತಿಳಾತಿತ್ತು, ಸ್ಮೆಲ್ ಬರಾಕತ್ತಿತ್ತು. ಈ ಕಡೆ ಬಂದೀವಿ. ಆಲ್ಮೋಸ್ಟ್ ಬೋಟ್ ರೈಡ್ ಮಾಡ್ಬೇಕು ಇವಾಗ ಜಳಕ ಮಾಡ್ಕೊಂಡು. ನೋಡ್ರಿ ಈಚೆ ಕಡೆ ಆಚೆ ಕಡೆ ಇರ್ಬೇಕು ಕಾಶಿ ಟೆಂಪಲ್. ಈಗ ಒಳಗಡೆ ಹೋಗ್ಬಿಟ್ಟು ಹೋಗಿ ಬೋಟ್ ರೈಡ್ ಮಾಡತ್ರ ಮಾಡಕ್ರ ಬೋಟ್ ರೈಡ್ ಮಾಡತ್ರ ಅದಕ್ಕೆ ಹೌದ್ರಿ. ನಮ್ಮ ಸಂಘ ಮಾಲಕರ ದಿನ ಮನಿ ಅದಂತಿಲ್ಲಿ ಕಾಶಿ ಒಳಗೆ ಮನಿ ಮಾಡಿದ್ರೆ ಇದೇ ಫಸ್ಟ್ ಟೈಮ್ ಕೇಳಕತ್ತಿ. ಹಾ, ಇವ್ರು ಸಂಗಮನಾಥ, ಅವ್ರು ಕಾಶಿ ವಿಶ್ವನಾಥ. ಇವರಿಬ್ರು ಸಂಗಮ ಹಾಕಾರ್ರಿ, ಸಂಗಮ.
ನೋಡ್ರಿ ಜಳಕ ಮಾಡಕ್ಕ ನಾವು ಇದೇ ಪ್ಲೇಸ್ ಹಾಕೊಂಡಿದ್ದೀವಿ. ಜಳಕ ಮಾಡ್ಬೇಕು ಅನ್ಕೊಂಡೇವಿ. ಕರೆ ಎಲ್ಲರೂ ಬಂದಿಲ್ಲ. ಬರ್ರಿ ಈ ಕಡೆ ಬರ್ರಿ. ಇಲ್ಲಿ ಎಲ್ಲರೂ ಹೋಗ್ಬಿಡ್ತೀರಪ್ಪ ನೀವು ಮಾಲಕರು. ನಮ್ಮ ಬ್ರದರ್ ಎಲ್ಲ ಇಲ್ಲೇ ಅದಾರ. ಜಳಕ ಮಾಡ್ಬೇಕು ಇವಾಗ. ಆಲ್ಮೋಸ್ಟ್ ಕಾಶಿ ಅನ್ಕೊಂಡ್ರೆ ಏನು ಬರೋದು ಈಜಿ ಅಲ್ಲ, ಭಾಳ ಕಷ್ಟನೇ. ಜೀವನದಾಗ ಒಂದರ ಕಾಶಿ ಒಂದು ಹೋಗ್ಬೇಕಷ್ಟ. ಬ್ಯಾಗ್ತಾರಿ ಅವ್ರು ಬ್ಯಾಗ್ತಾರೆ ಜಳಕ್ಕೆಲ್ಲ ಆಯ್ತು. ಇನ್ನೇನು ದರ್ಶನಕ್ಕೆ ಹೊಂಟೀವಿ. ಎಲ್ಲರೂ ಜಳಕ ಆಗ್ಯದ. ಜಳಕ ಅರ್ವಿ ಪ್ಯಾಕ್ ಮಾಡಕತ್ತಾನ. ಇನ್ನೇನು ಜಳಕ ಮಾಡಿದ್ದೀವಿ. ಇನ್ನೇನು ದರ್ಶನ ಮುಗಿಸ್ಕೊಂಡು ನಾವು ಒಳ್ಳೆ ನಮ್ಮ ಡೆಸ್ಟಿನೇಷನ್ ಪ್ರಯಾಗರಾಜ್ಗೆ ಹೋಗ್ತೀವಿ. ದೇವಸ್ಥಾನ ದರ್ಶನ ಒಳಗಡೆ ಮುಗುರು ಅಲಾವಿಲ್ಲ ಅಂತ, ಅದಕ್ಕೆ ನಾವು ಈಗ ಒಳಗಡೆ ಮುಗಿಸ್ಕೊಂಡು ಒಳ್ಳೆ ನಿಮಗೆ ಅಪ್ಡೇಟ್ಸ್ ನೋಡ್ತೀವಿ. ನೋಡ್ರಿ ಈಗ ನಾವು ಮಣಿಕರ್ಣ ಕಡೆ ಘಾಟ್ ಕಡೆ ಹೊಂಟೀವಿ. ಈಗ ಅಲ್ಲಿ ಸುತ್ತಾರಂತ ಅಲ್ಲಿ ಹೋಗ್ತೀವಿ. ಈಗ ಹೋಗಿ ವಿಡಿಯೋ ಮಾಡ್ತೀನಿ. ನಮಸ್ಕಾರ ರೀ ದೊಡ್ಡ ಮಂದಿ. ಅಯೋಧ್ಯೆ ಬಂದೀವಿ. ಇವ್ರು ನಮ್ಮ ಸಿದ್ದು ಅಣ್ಣಾರ ಅಂತೇಳಿ ಈಗ ಜಳಕಕ್ಕೆ ಹೊಂಟೀವಿ. ಎಲ್ಲರೂ ಜೊಂಡಾಗಿವಿ. ಇವ್ರು ದೊಡ್ಡವರು, ಇವ್ರು ಅವ್ರಿಗೆ ದೊಡ್ಡವರು, ಇವ್ರು ಅವ್ರಿಗೆ ದೊಡ್ಡವರು, ಇವ್ರು ಸೀನಿಯರು. ಇವ ಹುಚ್ಚ ಅಂದ್ರೆ ಹುಚ್ಚ ಭೀಮಣ್ಣವ್ರು. ಜಳಕಕ್ಕೆ ಹೊಂಟಿವಿ. ಜಳಕಕ್ಕೆ ಎಲ್ಲದಾರ ಮಾಲಕ? ಹಾ, ಭೀಮಣ್ಣವ್ರು. ಬರ್ರಿ ಹೆಂಗೈತೆ ತೋರಿಸ್ತೀವಿ ನಿಮ್ಗೆ ಅಯೋಧ್ಯೆ ಹೆಂಗ ಮಾಡ್ಯಾರ ಯೋಗಿ ಬಾಬಾರ. ನಾವು ಅಯೋಧ್ಯೆ ರಾಮ ಮಂದಿರ ನೋಡಕೊಂತೀವಿ. ಭಯಂಕರ ರಶ್ ಐತಿ. ನೋಡ್ತಿರ್ಬೋದು ಹಿಂಗೆ ಫಂಕ್ಷನ್ ರಶ್ ಐತಿ. ಆಲ್ಮೋಸ್ಟ್ ರಶ್ ಭಾಳ ಇದೆ. ಹೊಂಟೀವಿ ಮಾಡ್ಕೊಂಡು ಒಳ್ಳೆ ಸಿಗೋಣಂತ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಕುಂಭಮೇಳದ ಸ್ನಾನಕ್ಕೆ ಹೊಂಟೇವ್ರಿ. ಈಗ ಬಂದ್ರೆ ಇಲ್ಲಿ ಗಾಡಿ ತರಗೇವಿ. ಈಗ ಜಳಕಕ್ಕೆ ಹೊಂಟೇವಿ. ಇನ್ನ ಬಾಳ ದೂರದ, ಇನ್ನ 6 ಕಿಲೋಮೀಟರ್ ಅಂತ ನಡ್ಕೋತ ಹೊಂಟೇವಿ. ಈಗ ಈ ತ್ರಿವೇಣಿ ಸಂಗಮ 6 ಕಿಲೋಮೀಟರ್ ದೂರ. ಅಲ್ಲಿ ಹೋಗಿ ಜಳಕ ಮಾಡಿ ನಮ್ ಸಂಘ ಮಲಕ ಅದಾರ ಎಲ್ಲ ಕಡೆ ಜಸ್ಟ್ ಅಂಡರ್ಸ್ ಹೋಗಿ ಬಂದಾರಿ. ಅವ್ರು ಎಲ್ಲ ಹೋಗಿ ಬಂದ್ರು. ನಿಮ್ದು ನಿಮ್ದು ಬಂದ್ರಿ. ಅದು ಫೋಟೋ ಹೊಡೆದು ವಾಟ್ಸಪ್ ಮಾಡ್ಕೊಂಡ್ರಿ. ವಾಟ್ಸಪ್ ಮಾಡ್ತಾರಂತ ಹೊಂಟೇವ್ರಿ. ನಾ ಮುಂದ ಇನ್ನ 6.5 ಕಿಲೋಮೀಟರ್ ಹೋಗಿ ನಾವು ಜಳಕ ಮಾಡಿ ಸ್ನಾನ ತ್ರಿವೇಣಿ ಸಂಗಮ ಸ್ನಾನ ಮಾಡ್ತೀವಿ. ನಡ್ಕೊತ ಹೊಂಟೇವ್ರಿ. ಈಗ ನಾವು ಆ ಕಡೆ ಹೋಗ್ಬೇಕು. ಆ ಕಡೆ ಹೋಗಿ ಜಳಕ ತ್ರಿವೇಣಿ ಸಂಗಮ ಸ್ನಾನ ಮಾಡಿ ಒಳ್ಳೆ ನಮ್ಮ ಗಾಡಿ ಕಡೆ ಹೋಗ್ತೀವಿ. ರಶ್ ಅಷ್ಟೊಂದಿಲ್ಲ. ಹೋಗ್ತೀವಿ. ಮಹಾಕುಂಭಮೇಳ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಪ್ರಯಾಗರಾಜ್ ಬಂದೆ. ಇವನು ಬಂದ, ಅವನು ಬಂದೆ, ಇವರೆಲ್ಲರೂ ಬಂದ್ರೆ ನೀನ ಬರ್ಲಿಲ್ಲ. ಪ್ರೇರಿತ ಪರ ದಿಕ್ಪೂರ
ಬಾಗಲಕೋಟೆ ಬಿಟ್ಟು ಒಂದು ವಾರ ಆಯಿತು. ಈಗ ಉಜ್ಜಯಿನಿಯಲ್ಲಿ ಇದ್ದೀವಿ. ಬೆಳಗ್ಗೆ ಸ್ನಾನ ಆಯಿತು, ಎಲ್ಲ ಹುಡುಗರು ಸ್ನಾನ ಮಾಡ್ತಿದ್ದಾರೆ. ಈಗ ನಾವು ನೆಕ್ಸ್ಟ್ ಉಜ್ಜಯಿನಿ ಮಹಾಕಾಳ ದೇವಸ್ಥಾನವನ್ನು ವೀಕ್ಷಣೆ ಮಾಡಲು ಹೊಂಟಿದ್ದೇವೆ. ನಮ್ಮ ಹುಡುಗರು ಜಳಕ ಮಾಡಿಲ್ಲ, ತೋರಿಸ್ತೀನಿ ಬರ್ರಿ. ದರ್ಶನಕ್ಕೆ ಹೊಂಟೇವಿ ಈಗ. ಎಲ್ಲ ನೋಡ್ರಿ ನಮ್ಮ ಲಗೇಜ್ ಏನು ಹೋಗತ್ತಿಲ್ಲ. ನಮ್ಮ ಹುಡುಗರು ಮೂರು ಪಬ್ಜಿ ಆಡತ್ತಾರೆ. ಇವರು ನವೀನ್ ಬಾಯ್ ಅಂತ ಹೇಳಿಬಿಟ್ಟು ಬರೀ ಪಬ್ಜಿ ನೋಡ್ರಿ. ರೂಮ್ ಇಂದ ಚೆಕ್ಔಟ್ ಆಗಿ ನಾವು ಈಗ ದೇವಸ್ಥಾನ ನೋಡಕ್ ಹೊಂಟೇವಿ. ಉಜ್ಜಯಿನಿ ಮಹಾಕಾಲ ನೋಡಕ್ ಹೊಂಟೇವಿ. ಈಗ ರೂಟ್ ಹಿಂಗ್ ಹೋಗ್ಬೇಕಂತ. ಈಗ ರೂಮ್ ಎಲ್ಲಾ ಬಿಟ್ಬಿಟ್ಟು ರೆಡಿ ಆಗಿ ಹೊಂಟೇವಿ. ಇನ್ನ ಗುಡಿ ಅಂತ ಹೋಗಿ ಮೊಬೈಲ್ ಎಲ್ಲ ಹೋಯ್ತು ಇಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ವಿಡಿಯೋ ಮಾಡಕತ್ತೀನಿ. ಅಲ್ಲಿ ಹೋಗಿ ಗುಡಿ ಮುಂದೆ ತೋರಿಸ್ತಿಲ್ಲ. ಚಹಾ ಕುಡ್ತೀವಿ, ಯಾಕಂದ್ರೆ ಥಂಡಿ ಥಂಡಿ ಅಷ್ಟೊಂದಿಲ್ಲ. ಇವಾಗ ಅಟ್ಯಾಕ್ ಮಾಡೀವಿ. ಓಕೆ ರೀ. ನೋಡ್ರಿ ಮುಂದಕ್ಕೆ ನಾವು ಪಾಳೆ ದರ್ಶನಕ್ಕೆ ಪಾಳೆ ಹಚ್ಚೀವಿ. ಎಲ್ಲ ಸ್ವಲ್ಪ ಸೈತಿ ಭಾಳ ಅಡಿಲ್ಲ ಹೊಂಟೇವಿ. ಹೊಡ್ಕೊತ ಬಂದ್ಬಿಟ್ಟೇವ್ರಿ ಪಾಳೆ ಸಂಬಂಧ. ಅದಕ್ಕೆ ಬೇಕಾಗತೈತಿ ನೋಡ್ತಿರ್ಬೋದು. ಅಲ್ಲಿ ಲೈವ್ ಐತಿ ಒಳಗೆ ಹೊಂಟೇವಿ. ಹೆವಿ ಡ್ರೈವರ್ ಅಂತ ಬಸವಣ್ಣವರು ಫುಲ್ ಇದು ಗಾರ್ಡ್ ಸೆಕ್ಷನ್ ಅಲ್ಲಿ ಹೊಡ್ತಾ ಇದಾರೆ. ಇವ್ರು ತುಂಬಾ ಹೆವಿ ಡ್ರೈವರ್ ಅಂತ ಕೇಳ್ಪಟ್ಟಿದ್ದೀನಿ. ಈಗ ನೋಡ್ರಿ ನಾವು ಓಂಕಾರೇಶ್ವರ ಟೆಂಪಲ್ ಮಧ್ಯಪ್ರದೇಶ ಹತ್ರ ಬಂದೀವಿ. ಈಗ ಹೋಗಿ ದರ್ಶನ ಮಾಡ್ಕೊತೀವಿ. ಈಗ ಬಂದೇವಿ, ನೋಡ್ತಿರ್ಬೋದು ಇದು ಮಹಾದ್ವಾರ. ದರ್ಶನ ಈಗ ಮಾಡ್ಕೊತೀವಿ. ಇನ್ನು ಮುಂದೆ ಎಲ್ಲ ತಿಂತೀನಿ ಅನ್ನತ್ತಾರ. ಈ ತಿಂದ ದರ್ಶನ ಅಂತ ಹೇಳಿನಿ. ದರ್ಶನ ಬರೀ ಒಳ್ಳೆ ಚಲೋ ಆಗ್ಯಾವ. ಅಂತ ಹೋಗ್ತೀನಿ ಇಂತ ಹೋಗ್ತೀನಿ ಅಂತ ಇನ್ನೂ ಚಲೋ ಆಗೈತಿ. ನಮ್ಮ ಆಲಾಕರಂತೂ ಕಲ್ಲಂಗಡಿ ಬರ್ತಾರ. ಬರೀ ಕಲ್ಲಂಗಡಿ ನೋಡ್ರಿ. ಈಗ ನಾಸಿಕ್ ಹತ್ರ ನಾವಿರುವಂಥ ತ್ರಿಭಂಕೇಶ್ವರ ಜ್ಯೋತಿರ್ಲಿಂಗ ನೋಡಕ್ ಬಂದೀವಿ. ಇಲ್ಲಿ ಜಳಕ ಮಾಡತ್ತೀವಿ. ಜಳಕ ಮಾಡ್ಕೊಂಡು ಗುಡಿನ ಮುಂದೈತೆ ಅಂತ ದರ್ಶನ ತಗೋತೀವಿ. ಜಳಕ ಫಸ್ಟ್ ಕ್ಲಾಸ್ ನೀರೆಲ್ಲ ಕೂತಿದಾವು, ಎಲ್ಲರೂ ಮಾಡಕತ್ತಾರ. ನಾವು ಜಳಕ ಮಾಡ್ಕೊಂಡು ಗುಡಿಗೆ ಹೋಗಿ ದರ್ಶನ ತಗೋತೀವಿ. ಬಸ್ ಜಳಕ ಮಾಡೋಣ. ಇಲ್ಲಿ ಹೊಂಡದಾಗ ಒಂದು ಜಳಕ ಮಾಡತ್ತೀವಿ. ಒಳ್ಳೆ ಸ್ಥಾನ ಎಲ್ಲಿ ಸಿಗುದಿಲ್ಲ. ಇದು ಬಹಳ ಪುಣ್ಯಕರ ಸ್ನಾನ. ಇಲ್ಲಿ ಕುಂಭಮೇಳ ಆಗುತ್ತೆ 12 ವರ್ಷಕ್ಕೊಮ್ಮೆ. ಟೆಂಪಲ್ ನಮ್ಮ ಮುಂದದಂತೆ ಜಳಕ ಮಾಡ್ಕೊಂಡು ನೋಡ್ರಿ. ಈಗೆಲ್ಲ ಜಳಕ್ಕೆಲ್ಲ ಆಯಿತು, ದರ್ಶನಕ್ಕೆ ಹೊಂಟೇವಿ. ಈಗ ಎಲ್ಲ ಲಗೇಜಲ್ಲಿ ಗಾಡಿಯಾಗಿಟ್ಟು ದರ್ಶನಕ್ಕೆ ಹೋಗ್ತೀವಿ. ಎಲ್ಲ ಜಳಕ ಆಗಿದೆ. ಇನ್ನೊಂದು ಹುಡುಗರು ಜಳಕ ಆಗಿಲ್ಲ, ಇನ್ನೂ ಹಿಂದೂ ಹೊಂಡದಾಗದಾರ. ನಾವು ಹೊಂಟೇವಿ 4 ಮಂದಿ. ದರ್ಶನ ಮಾಡ್ಕೊಂಡು ಸಿಗ್ತೀನಿ ರೀ. ಉಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಹೊಂಟೀವಿ. ಜಳಕ ಮಾಡೀವಿ. ತಣ್ಣೀರು ಕೋಲ್ಡ್, ಭಯಂಕರ ಕೋಲ್ಡ್ ಇದ್ದು ಆದರೆ ತಣ್ಣೆ ಜಳಕ ಮಾಡೀವಿ. ಇದೊಂದು ಜ್ಯೋತಿರ್ಲಿಂಗ ಲಾಸ್ಟ್ ನೋಡಿದ್ವಿ. ಲಾಸ್ಟ್ ಐತಿ ಕೃಷ್ಣೇಶ್ವರ ನೋಡೋಕೆ ಆಗಲಿಲ್ಲ. ಇನ್ನೊಂದು ಸಲ ಹೋಗೋನು. ಜಳಕ ಮಾಡಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಹೋಗಿ ದರ್ಶನ ಮಾಡ್ಕೊಂಡು ಹೊಂಟೇವಿ ಗುಡಿ ಕಡೆ. ಗುಡಿ ನೋಡ್ರಿ ಹಿಂಗೆ ಹೋಗಿ ಪಾಳೆ ಮಾಡಿದ್ರು ಅಂತ ಆಲ್ಮೋಸ್ಟ್ ಇದು ಮಾಡ್ತೀವಿ. ಎಲ್ಲ ಭಾರಿ ಮುರ್ದರ್ಶನ ಇತ್ತು ಇಲ್ಲಿ. ಆಲ್ಮೋಸ್ಟ್ ನಶಿನಾಗೆಲ್ಲ ಮುರ್ದರ್ಶನ ಇರುತ್ತೆ. ಆಲ್ಮೋಸ್ಟ್ ಈಗ ಭೀಮಾಶಂಕರ ಜ್ಯೋತಿರ್ಲಿಂಗ ನಮ್ಗೆ ಮುರ್ದರ್ಶನ ಆಯ್ತು. ದರ್ಶನ ಅದೆಲ್ಲ ಚಲೋ ಆಯ್ತು. ಇದೆಲ್ಲ ರಶ್ ಒಂದು 1.5 ತಾಸನೇ ಬರುತ್ತೆ. ಜಲ್ದಿ ಬಂದ್ರೆ ಇನ್ನು ಮ್ಯಾಗೆ ರಶ್ ಆಗ್ಬೋದು. ದರ್ಶನ ಭಾರಿ ಆಯ್ತು, ಫಸ್ಟ್ ಕ್ಲಾಸ್ ಆಯ್ತು. ಜೈ ಭೋಲೆನಾಥ್. ಬಾಂಬೆಗೆ ಬಂದೇವ್ರಿ. ಸಂಘ ಮಾಡಕ್ಕೆ ಕೆಲಸ ಅದಂತ ಏನಿರಲಿ ಜರ್ನಿ ಮಾಡಿದಾಗ ಬೇಸರ ಆಗೈತಿ. ಆದ್ರೆ ಏನು ಮಾಡಿದ್ವಿ, ದೊಡ್ಡ ಆಫೀಸ್ ಕೆಲಸ, ಕೋಟಿ ರೂಪಾಯಿ ಅವ್ರ ಕೆಲಸ ಅದಂತ. ಆದ್ರೆ ನಮ್ಮ ಜನ ಕೆಲಸ ಇಲ್ಲಿ ಪದಸ್ಸಿ ರೆಡಿ ಆಗ್ಯಾರ ಮೀಟಾಗ. ಇವ್ರೇನು ನೋಡ್ರಿ ಏನು ಕೆಲಸನೇ ಕೆಲಸ ಇಲ್ಲ. ಕೊಟ್ಟು ಕರ್ಕೊಂಡು ಏನಾಯ್ತು ರೋಡ್ನಾಗ ಕುಂಸ ನೋಡ್ರಿ. ರೋಡ್ನಾಗ ಕುಂಸ ಎಲ್ಲರಿಗೂ ಬೇಸರ ಆಗಿ ಏನು ಜರ್ನಿ ಮಾಡೋದು ಎಲ್ಲರಿಗೂ ಬೇಸರ ಆಗ್ಬಿಡುತ್ತೆ. ಏನು ಕೆಲಸ ಇಲ್ಲ, ಏನೋ ಕೋಟಿ ರೂಪಾಯಿ ಅವ್ರಂತ ಸುಳ್ಳು ಕರ್ಕೊಂಡ್ಬಿಟ್ಟು
ಮುಂಬೈ ಬಂದೇವ್ರಿ. ಮುಂಬೈ ಡಬಲ್ ಇಂಜಿನ್ ಬಸ್. ಇದು ಏನು ಸಿಟಿ ನೋಡ್ರಿ ಇದಕ್ಕೆ ಹೊಂಟೇವಿ. ಈಗ ಏನ ಮೋದಿ ಸ್ಟ್ರೀಟ್ ಹೊಂಟೇವಿ. ನಮ್ಮ ಹುಡುಗರೆಲ್ಲ ಈಗ ಇರ್ತೇವಿ. ಡಬಲ್ ಇಂಜಿನ್ ಬಸ್ ನೋಡಿ ಈಗ ಆಗ್ಬಾರ ನಮ್ಮ ಹುಡುಗರು. ಟ್ಯಾಕ್ಸಿ ನೋಡ್ರಿ ಹಂಗದ ಮುಂಬೈ ಒಳಗೆ. ಗಿಡ್ ಪಟೋ ಹೊಡ್ಯಾತಾನ್ರಿ ಇವ. ಏಟದ ನೋಡ್ರಿ ಇವ 3 ಇಂಚ್ ಅದಾನ. ಪ್ರಕಾಶ್ ನೋಡ್ರಿ ಮುಂಬೈಯಲ್ಲಿ ಸೀಟ್ ಮ್ಯಾಗ ಬರೀ ಬರ್ತಾ ಇರ್ತಾವೆ. ಆಲ್ಮೋಸ್ಟ್ ಎಲ್ಲಿ ನಿಂತ್ಕೊಂಡು ಹೋಗ್ಬೇಕು.